ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾಡ್ತಾ ಇರೋದು ಕುಲ್ಫಾ ಸೊಪ್ಪಿನ ದಾಲ್. ಪಾಲಕ್ ದಾಲ್ ಕೇಳಿರಬಹುದು, ನೀವು ದಾಲ್ ಮಖನಿ ಕೇಳಿರಬಹುದು, ದಾಲ್ ತಡಕ ಕೇಳಿರಬಹುದು, ಪನ್ನೀರ್ ದಾಲ್ ಕೇಳಿರಬಹುದು. ಆದರೆ ನೀವು ಈ ಹೆಸರನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ. ಹಾಗಾದರೆ ನನ್ನ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ಕೊಳ್ದೆ ಫುಲ್ ನೋಡಿ ಫ್ರೆಂಡ್ಸ್. ಬನ್ನಿ, ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಈ ಸೊಪ್ಪನ್ನು ನಿಮಗೆ ಗೊತ್ತಿದೆಯಾ? ಇದರ ಹೆಸರು ಹೈದರಾಬಾದಲ್ಲಿ ಕುಲ್ಫಾ ಬಾಜಿ ಅಂತ ಹೇಳ್ತಾರೆ, ಕುಲ್ಫಾ ಸೊಪ್ಪು ಅಂತ. ನಿಮ್ಮ ಕಡೆ ಇದಕ್ಕೆ ಏನಂತಾರೆ? ಇದು ಗದ್ದೆಯಲ್ಲಿ ಎಲ್ಲ ನೋಡಿದ ಥರ ಉಂಟು, ಆದರೆ ನಾವಿಲ್ಲಿ ತರೋದು ಮಾರ್ಕೆಟಿಂದ. ಅಂದರೆ ಇದು ಕಾಸ್ಟ್ಲಿಯೇ ಉಂಟು. ಈ ಸೊಪ್ಪೇನು ಕಮ್ಮಿ ರೇಟ್ ಇಲ್ಲ, ಇದಕ್ಕೆ ತುಂಬ ಜಾಸ್ತಿ ರೇಟೇ ಉಂಟು. ಇಲ್ಲಿ ನಾನು ತಗೊಂಡಿದ್ದೇನೆ ತೊಗರಿಬೇಳೆ, ಒಂದು ತಟ್ಟೆ ತೊಗರಿಬೇಳೆ, ಹಾಗೂ ಇಲ್ಲಿ 1/4 kg ಮಟನ್ ತಗೊಂಡಿದ್ದೇನೆ. 2 ಈರುಳ್ಳಿ ತಗೊಂಡಿದ್ದೇನೆ, ಹಾಗೂ ಅಲ್ಲಿ ಹುಣಸೆ ಹುಳಿಯನ್ನು ಕೂಡ ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಈಗ ಈ ಮಟನನ್ನು ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ನಲ್ಲಿ ಮೂಲೆ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ಸ್ವಲ್ಪ ಜಾಸ್ತಿ ಮಟನ್ ತಗೊಳ್ಳೋದಾದರೆ ನಿಮ್ಮ ಇಷ್ಟ. ನಾನಿಲ್ಲಿ ಸ್ವಲ್ಪನೇ ತಗೊಂಡಿದ್ದು. ಸ್ವಲ್ಪ ಮಟನ್ 1/4 kg ಕೂಡ ನೀವು ಮಾಡಬಹುದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ಈಗ 2 ಈರುಳ್ಳಿಯನ್ನು ಈ ಥರ ಕಟಿಂಗ್ ಹಾಕಿ ಕುಕ್ಕರ್ಗೆ ಹಾಕ್ತಾ ಇದ್ದೇನೆ. ಹಾಗೂ ಇಲ್ಲಿ ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೇನೆ. ಮೆಣಸಿನ ಪುಡಿ, ಖಾರ ಜಾಸ್ತಿ ತಿನ್ನುವುದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2.5 ಸ್ಪೂನ್ ಹಾಕಿದ್ದೇನೆ. ಇದು ಶಾಯಿ ಜೀರಾ ಇಲ್ಲ ಅಂದರೆ ಜೀರಿಗೆ ಹಾಕಿ. ಹಾಗೂ ಇಲ್ಲಿ ಗರಂ ಮಸಾಲ ನಿಮ್ಮ ಇಷ್ಟ. ನಿಮಗೆ ಯಾವುದು ಇಷ್ಟವಿಲ್ಲದ ಗರಂ ಮಸಾಲ ಇದ್ದರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಯಾವ ಗರಂ ಮಸಾಲ ಇಷ್ಟ ಅದನ್ನು ಹಾಕಿ. ಇಲ್ಲಿ ಅರಿಶಿನ ಹುಡಿ ಒಂದು ಅರ್ಧ ಟೀ ಸ್ಪೂನ್, ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಗೆ ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಕೇಳಿ ಫ್ರೆಂಡ್ಸ್. ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ, ಆಯಿಲ್. ನೀವು ಯಾವ ಮನೆಯಲ್ಲಿ ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆಯನ್ನು ಯೂಸ್ ಮಾಡಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ನೋಡಿ, ಇಷ್ಟು ಹಾಕಿದ್ದೇನೆ ನಾನು ಎಣ್ಣೆ. ಇದಕ್ಕೆ ಎಲ್ಲ ಇದನ್ನು ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಕೆಲಸ ಇಲ್ಲ, ಇದು ಫಟಾಫಟ್ ಅಂತ ನಿಮಗೆ ಕುಲ್ಫಾ ಸೊಪ್ಪು ದಾಲ್ ಬೇಗನೆ ಇದು ಆಗ್ತದೆ, ರೆಡಿ ಆಗ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಈ ಸೊಪ್ಪು. ಈಗ ಇಲ್ಲಿ ಇದನ್ನೊಂದು 5-6 ವಿಸಿಲ್ ತೆಗೆಯೋಣ. ಯಾಕಂದರೆ ಇದರಲ್ಲಿ ಮಟನ್ ಇರೋದ್ರಿಂದ ಬೇಯಬೇಕಲ್ಲ ಸ್ವಲ್ಪ ಮಟನ್. ನಾನು ಸ್ವಲ್ಪನೇ ಮಟನ್ ಹಾಕಿದ್ದು ಫ್ರೆಂಡ್ಸ್. ಅಂದರೆ ನಾನಿಲ್ಲಿ ದಾಲ್ ಸ್ವಲ್ಪ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಈಗ ಇಲ್ಲಿ ಮಟನ್ ಅಂತೂ ಬೇಯ್ದಿದೆ, ಒಂದು 5-6 ವಿಸಿಲ್ ತೆಗೆದ ಮೇಲೆ. ಆಮೇಲೆ ಇದು ಕುಕ್ಕರಿಂದ ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಈ ಸೊಪ್ಪನ್ನು ಹಾಕೋಣ, ಕುಲ್ಫಾ ಸೊಪ್ಪನ್ನು ಹಾಕೋಣ ಫ್ರೆಂಡ್ಸ್. ಇದಕ್ಕೆ ಕನ್ನಡದಲ್ಲಿ ಹೆಸರು ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ದಾಲಲ್ಲಿ ಮಾಡ್ತಾರೆ ಈ ಥರ, ಹಾಗೂ ಸೊಪ್ಪಿಗೆ ಮಟನ್ ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರ್ತದೆ. ಈಗ ಈ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕೋಣ ನೋಡಿ. ಈ ಥರ ಇದು ಎಲ್ಲ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಈ ಥರ ನಾವು ಬೇಯಿಸೋಣ. ಸೊಪ್ಪೆಲ್ಲ ಚೆನ್ನಾಗಿ ಇದರಲ್ಲಿ ಬೇಯಲಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಅದೇ ಕುಕ್ಕರ್ಗೆ ಇಲ್ಲಿ ನೆನೆಸಿಟ್ಟಂತಹ ತೊಗರಿಬೇಳೆಯನ್ನು ಹಾಕ್ತಾ ಇದ್ದೇನೆ. ಹಾಗೂ ತೊಗರಿಬೇಳೆ ಹಾಕಿದ ಮೇಲೆ ಇದಕ್ಕೆ ಒಂದು 4 ಟೊಮ್ಯಾಟೊ ನೋಡಿ, ಈ ಮೀಡಿಯಮ್ ಸೈಜದು 4 ಟೊಮ್ಯಾಟೊ ಕಟಿಂಗ್ ಮಾಡಿ ಹಾಕ್ತೇನೆ. ಸಣ್ಣದು ಮಾಡೋದಾದರೆ ಸಣ್ಣ ಕಟ್ಟಿಂಗ್ ಕೂಡ ಮಾಡ್ಬೋದು. ನಾನು ಹಾಗೆ ದೊಡ್ಡ ಪೀಸಸ್ ಕಟ್ಟಿಂಗ್ ಮಾಡಿ ಹಾಕಿದ್ದು. ಈಗ ಇದಕ್ಕೆ ಅರಿಶಿನ ಪುಡಿ, ಹಾಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಜೀರಿಗೆ, ನೀರು ಅಂತೂ ಬೇಯಲಿಕ್ಕೋಸ್ಕರ ಎಷ್ಟು ಬೇಕು ಆ ಅಂದಾಜು ಪ್ರಕಾರ ನೀರು ಹಾಕಬೇಕು. ಇದೆಲ್ಲ ಹಾಕಿದ ಮೇಲೆ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಕೂಡ ಸ್ವಲ್ಪ ಹಾಕಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪು ಇರೋದ್ರಿಂದ ಉಪ್ಪು ಹಾಕಲಿಲ್ಲ, ಆಮೇಲೆ ಎಲ್ಲ ಉಪ್ಪು ನೋಡಿ ಲಾಸ್ಟಿಗೆ ಉಪ್ಪು ಹಾಕೋಣ ಅಂತ. ಈಗ ಇದಕ್ಕೆ ಕೂಡ ಒಂದು 4-5 ವಿಸಿಲ್ ಬರುವವರೆಗೆ ಇಡ್ತೇನೆ. ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಅಲ್ಲಿ ದಾಲ್. ಇಲ್ಲಿ ಈಗ ಈ ಸೊಪ್ಪನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರೋದು ಇದರಲ್ಲಿ. ಅಂದರೆ ಇದಕ್ಕೆ ನಾನು ಅಂಬಡೆ ಕೂಡ ಹಾಕಿದ್ದು, ನಮ್ಮ ಊರಿನಿಂದ ಕಲಿಸಿದಂತಹ ಅದರಲ್ಲಿ ಅಂಬಡೆ ಇತ್ತು. ಎಲ್ಲ ಪದಾರ್ಥಕ್ಕೂ ಈಗ ಅಂಬಡೆನೇ ಹಾಕೋದು ನಾನು, ಸ್ವಲ್ಪ ಹುಳಿ ಬೇಕಂದರೆ. ಇದಕ್ಕೆ ಈಗ ಹುಣಸೆ ಹುಳಿ ಅದು ನೀರು ಕೂಡ ಹಾಕ್ಲಿಕ್ಕೆ ಉಂಟು, ಅಂಬಡೆ ಕೂಡ ಹಾಕಿದ್ದೇನೆ.
ಯಾವಾಗಲೂ ಇದು ಹುಣಸೆ ಹುಳಿಯೋದು ನೀರೇ ಹಾಕಿ ಮಾಡೋದು, ಇವತ್ತು ಅಂಬಡಿ ಇರೋದ್ರಿಂದ ಹಾಕೋದು. ಇಲ್ಲಿ ನಮ್ಮ ದಾಲ್ ಕೂಡ ಚೆನ್ನಾಗಿ ಬೇಯ್ದಿದೆ. ಇದನ್ನು ಈ ಥರ ಈಗ ಸ್ಮ್ಯಾಶ್ ಮಾಡೋಣ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡೋಣ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದ ಫ್ರೆಂಡ್ಸ್, ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈಗ ನೋಡಿ, ಇದು ಚೆನ್ನಾಗಿ ಇಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಂದು ನಮ್ಮ ಸೊಪ್ಪೆಲ್ಲ ಇದರಲ್ಲಿ ಚೆನ್ನಾಗಿ ಬೇಯ್ದಿದೆ. ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಇದಕ್ಕೆ ನಾವಿಲ್ಲಿ ಸ್ಮ್ಯಾಶ್ ಮಾಡಿದಂತಹ ದಾಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ಒಮ್ಮೆ ಈ ಸೊಪ್ಪು ಸಿಕ್ಕಿದರೆ ನೀವು ಖಂಡಿತ ಮಾಡಿ ಫ್ರೆಂಡ್ಸ್. ಈ ಸೊಪ್ಪನ್ನು ಅಂದರೆ ಈ ಸೊಪ್ಪು ತುಂಬ ದೇಹಕ್ಕೆ ಒಳ್ಳೆಯದು, ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ. ನೋಡಿ, ಇದನ್ನು ಈ ಥರ ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಒಮ್ಮೆಲೆ ಸ್ಪೀಡಾಗಿ ಇರಬೇಡಿ. ಈಗ ಇಲ್ಲಿ ಅದು ಕುಕ್ಕರಲ್ಲಿ ಸ್ವಲ್ಪ ದಾಲೆಲ್ಲ ಇರೋದ್ರಿಂದ ಅದಕ್ಕೇ ಹುಣಸೆ ಹುಳಿಯ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ನೀಟಾಗಿ ಇದಕ್ಕೆ ಹಾಕ್ತಾ ಇದ್ದೇನೆ. ಹುಳಿಯೆಲ್ಲ ನೋಡಿ ಹಾಕ್ತಾ ಇದ್ದೇನೆ, ಯಾಕಂದರೆ ನಾನು ಇದಕ್ಕೆ ಅಂಬಡೆ ಹಾಕಿದ್ದು, ಅಂಬಡೆ ಹುಳಿ ಇರ್ತದಲ್ವ, ಅದಕ್ಕೋಸ್ಕರ ಸ್ವಲ್ಪ ಹುಳಿ ನೀರನ್ನು ನೋಡಿ ಹಾಕಿದ್ದು ಸ್ವಲ್ಪನೇ. ಈಗ ಇದಕ್ಕೆ ಬೇಕು ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು ಅಂತೂ ಬೇಕೇ ಬೇಕು, ಇದ್ರೇ ತುಂಬ ಟೇಸ್ಟ್ ಆಗೋದು. ಕರಿಬೇವು ಸೊಪ್ಪು ಹಾಕಿದ್ರೇ ಈ ಥರ ಲಾಸ್ಟಿಗೆ ನಮಗೆ ದಾಲೆಲ್ಲ ಕುದಿಲಿಕ್ಕೆ ಇಡುವಾಗ ನಾವು ಕರಿಬೇವು ಸೊಪ್ಪನ್ನು ಹಾಕಬೇಕು, ತುಂಬ ಒಳ್ಳೆ ಪರಿಮಳ ಬರ್ತದೆ. ಉಪ್ಪು ಸ್ವಲ್ಪ ಚಪ್ಪೆ ಉಂಟು, ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ, ದಪ್ಪ ಎಷ್ಟು ಬೇಕು ನಿಮಗೆ, ತೆಳು ಎಷ್ಟು ಬೇಕು ನಿಮ್ಮ ಇಷ್ಟದ ಪ್ರಕಾರ ಅದನ್ನು ನೀವು ಹಾಕಿ. ನಿಮಗೆ ಜಾಸ್ತಿ ತೆಳು ಇಷ್ಟ ಅಂದರೆ ನಿಮ್ಮ ಇಷ್ಟ, ನೀವು ಸ್ವಲ್ಪ ನೀರು ಹಾಕ್ಬೋದು. ದಪ್ಪ ಇಷ್ಟ, ಈ ಥರ ತೆಳು ಇಷ್ಟ ಇಲ್ಲ ಅಂದರೆ ದಪ್ಪನೇ ಇಡಬಹುದು ನೀವು, ನಿಮ್ಮ ಇಷ್ಟ ಅದು. ನೋಡಿ, ಈ ಥರ ಈಗ ಇದು ಚೆನ್ನಾಗಿ ಕುದೀಲಿ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದೀಲಿಕ್ಕೋಸ್ಕರ ಬಿಡೋಣ. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ ಕೂಡ ಹಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸುತ್ತೆ ನನ್ನ ಈ ವಿಡಿಯೋ? ನೀವು ಫುಲ್ಲು ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೋಸ್ಕರ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಹಾಗೂ ಒಂದು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಕೇಳಿ. ಈಗ ನಮ್ಮ ಇಲ್ಲಿ ಕುಲ್ಫಾ ಸೊಪ್ಪಿನ ದಾಲ್ ಅಂತೂ ರೆಡಿಯಾಗಿದೆ. ನಿಮಗಿದು ಯಾವುದರಲ್ಲಿ ಬೇಕೋ ಅದರಲ್ಲಿ ನೀವು ಈಗ ಸರ್ವ್ ಮಾಡ್ಬೋದು. ನಾನೇನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ.